ಹಲೋ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಮಾರ್ನಿಂಗ್. ನಾನು ಮತ್ತು ಶಶಾಂಕ್ ಇವತ್ತೊಂದು ಹೊಸ ರೈಡಿಗೆ ಹೊರಟ್ವಿ. ಲಾಂಗ್ ರೈಡ್. ಎಲ್ಲಿಗೆ ಅಂತ ಹೇಳ್ತೀರಾ? ಹಂಪಿ. ಹಂಪಿ. ನಮ್ಮ ಭಾರತದ ಗರಿಮೆ, ನಮ್ಮ ಕರ್ನಾಟಕದ ಹೆಮ್ಮೆ ಇರುವಂತಹ ಹಂಪಿಗೆ ಹೊರಟ್ವಿ. ಸೊ 3 ದಿವಸದ ಒಂದು ಪ್ರಯಾಣ. ನಮ್ಮೊಟ್ಟಿಗಿರಿ ಒಳ್ಳೊಳ್ಳೆ ಹಂಪಿಯ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೀವಿ. ಸೊ ನಮ್ಮೊಟ್ಟಿಗೆ ಪ್ರಯಾಣ ಮಾಡುವಂತೆ ಬನ್ನಿ, ಹೋಗೋಣ. ಲೆಟ್ಸ್ ಗೋ. ಸೊ ಫೈನಲಿ ಹೊರಟ್ವಿ ಹಂಪಿ ಕಡೆಗೆ. ಸೊ ಬೇಗ ಹೊರಡ್ಬೇಕು ಅಂತ ಇದ್ವಿ, ಅಂತೂ ಯಾವಾಗಲೂ ನಮ್ಮ ಟೈಮಿಗೆ ಆಗೋದೇ ಇಲ್ಲ ನೋಡಿ. ದೇವರೇ, ರಾಜರಾಜೇಶ್ವರಿ ಟೆಂಪಲ್, ಕಬ್ಬಡಮ್ಮ. ಸೊ ಹೊರಟ್ವಿ, ಮಡಿಕೇರಿಯಿಂದ ಈಗ ತಾನು ಹೊರಟಿದ್ವಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಇವತ್ತು ತುಂಬ ಲೇಟ್ ಆಗಿಬಿಡುತ್ತೆ. ನಾವು ಹಂಪಿ ತಲುಪೋತ್ತಿಗೆ ಏನಿಲ್ಲ ಅಂದರೂ ಸಂಜೆ ಆಗುತ್ತೆ. ಯಾಕೆಂದರೆ 423 ಕಿಲೋಮೀಟರ್ಸ್ ಅಂತ ತೋರಿಸ್ತದೆ ಗೂಗಲಲ್ಲಿ. 8 ಅವರ್ಸ್ ಮೇಲೆ ಅಂತ ಬೇಕು ಅಂತ. ಮೈಸೂರು ರೋಡ್. ಸೊ 8 ಗಂಟೆ ಅಂದರೆ ಏನಿಲ್ಲ ಅಂದ್ರೂ ನಾವು 4ರಿಂದ 5 ಗಂಟೆ, ಯಾಕೆಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬ್ರೇಕ್ ಎಲ್ಲ ತೊಗೊಂಡು ಹೋಗ್ಬೇಕಾಗತ್ತಲ್ಲ. ಸೊ ಹಾಗಾಗಿ ಏನಿಲ್ಲ ಅಂದರೂ ನಮಗೊಂದು 8 to 9 ಅವರ್ಸ್ ಬೇಕು ಅಂತ ಅಂದ್ಕೊಳ್ತೀವಿ. ಸೊ ನೋಡೋಣ ಹೇಗಾಗುತ್ತೆ ಈಗ ಒಂದು ಟೂರ್ ನಮ್ಮದು ಅಂತ. ಸೊ ಒಟ್ಟಿಗೆ ಇರಿ, ಎಷ್ಟಾಗುತ್ತೋ ಅಷ್ಟು ಒಂದು ವಿಡಿಯೋ ಮಾಡಿಕೊಂಡು ಒಳ್ಳೊಳ್ಳೆ ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಹೋಗ್ತೀವಿ. ಕ್ರೈನ್ ಏನೋ ಮಾಡ್ತಾ ಇದೆ ಅಲ್ಲ ಇಲ್ಲಿ, ಉದ್ದಂಡ ಹಾಕಿ ಫಸ್ಟ್ ಇದನ್ನ ತೆಗಿತಿದಾರ ಹಾಕ್ತಾ ಇದಾರ ಗೊತ್ತಾಗ್ತಾ ಇಲ್ಲ. ಓಕೆ ಬನ್ನಿ ಫ್ರೆಂಡ್ಸ್, ಹೋಗೋಣ. ಕುಶಾಲನಗರ ಹತ್ರ ಬಂದ್ವಿ. ಇದೊಂದು ಲಾಂಗ್ ರೂಟ್, ಚೆನ್ನಾಗಿರುತ್ತೆ ಯಾವಾಗಲೂ. ಆದರೆ ಕೆಲವೊಂದ್ಸಲ ಪೊಲೀಸ್ ನಿಂತ್ಕೊಂಡಿರ್ತಾರೆ ಕೇಸ್ ಹಾಕಕ್ಕೆ. ಆದರೆ ಈ ರೋಡು ಒಂದೇ ಲೆಂತ್ ಆದ ಕಡೆ ಎಲ್ಲರೂ ಸ್ಪೀಡ್ ಇರ್ತಾರೆ, ಹಾಗಾಗಿ ಎಲ್ಲರೂ ಸಿಗಾಕೊಳ್ತಾರೆ. ಬಟ್ ರೋಡ್ ತುಂಬ ಚೆನ್ನಾಗಿದೆ ಇಲ್ಲಿ. ಕುಶಾಲನಗರ ಹತ್ರ ತಲುಪಿದ್ವಿ. ಓಕೆ, ಅಂತೂ ಒಂದು 29 ನಿಮಿಷದಲ್ಲಿ ಕುಶಾಲನಗರ ಬಂದ್ವಿ ಆ್ಯಂಡ್ ಕುಶಾಲನಗರ ದಾಟ್ತಾ ಇದ್ದೀವಿ. ಸೊ ಈಗ ಕುಶಾಲನಗರದಿಂದ ರಾಮನಾಥಪುರ ಕಡೆ, ಸೊ ಹಾಸನ ಹಂಗೆ ಹೋಗ್ತೀವಿ ನಾವು ಈ ಸಲ ಕೂಡ. ಮೊನ್ನೆ ನಾವು ಸಾಗರ ಕಡೆ ಹೋದಾಗ ಆಲ್ಮೋಸ್ಟ್ ಇದೇ ರೋಡಲ್ಲೇ ಹೋಗಿದ್ವಿ. ಸೊ ಈಗಲೂ ಕೂಡ ಅದೇ ರೋಡೇ, ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆ ರೋಡು, ಆಮೇಲೆ ಡಿವಿಷನ್ ತೊಗೊಳ್ತೀವಿ ನಾವು. ಸೊ ಎಕ್ಸಾಕ್ಟ್ ಎಲ್ಲಿ ಡಿವಿಷನ್ ತೊಗೊಳ್ತೀವಿ ಅನ್ನೋದು ಈಗ ಐಡಿಯಾ ಇಲ್ಲ, ನೋಡೋಣ. ನಮ್ಮ ಗೂಗಲ್ ಇದ್ದಾರಲ್ಲ, ಅವ್ರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಸೊ ಕುಶಾಲನಗರ ದಾಟ್ತಾ ಇದ್ದೀವಿ. 7:30 ಗಂಟೆ ಆಯ್ತು. ವಿಡಿಯೋ ತೆಗಿಬೇಕು ಅಂತ ತೆಗಿತಾ ಇದ್ದೀನಿ, ಆ ಕಡೆ ಈ ಕಡೆ ಚೆನ್ನಾಗಿ ಕಾಣ್ತದೆ ಗೊತ್ತಿಲ್ಲ. ಒಂಥರ ಚಂದ ಈ ಪ್ಲೇಸ್. ಏನು ಅಂದರೆ ಇಲ್ಲೆಲ್ಲ ರೈತರು, ಅವರ ಹೊಲಗಳು ಒಂಥರ ಡಿಫ್ರೆಂಟ್ ಥರ. ಇವರೆಲ್ಲ ವರ್ಷಕ್ಕೆ ವಿವಿಧ ಥರದ ಬೆಳೆ ಬೆಳ್ತಾರೆ. ಒಂದ್ಸಲ ಒಂದು ಹಾಕಿದ್ರೆ ಇನ್ನೊಂದ್ಸಲ ಜೋಳ, ಅದು ಇದು ನೋಡಿ. ಈ ಕಡೆಲ್ಲ ವಾವ್, ಎಷ್ಟು ಚೆನ್ನಾಗಿದೆಲ್ಲ. ಯಾವುದೋ ಕ್ರಾಪ್ ಆಗಿ ಪುನಃ ಹೊಸ ಕ್ರಾಪ್ ಮಾಡ್ತಾ ಇದ್ದಾರೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ಒಂಥರ ಚಂದ. ಇಲ್ಲೆಲ್ಲ ರೈತರು ಭಾಳ ಶ್ರಮಜೀವಿಗಳಿರುವಂಥ ಸ್ಥಳ. ನಮ್ಮ ಕಡೆಗೆಲ್ಲ ತರಕಾರಿಗಳೆಲ್ಲ ಈ ಕಡೆನೇ ಜಾಸ್ತಿ ಬರುತ್ತೆ ನೋಡಿ. ಚೆನ್ನಾಗಿದೆ. ಫ್ರೆಂಡ್ಸ್, ಕೊಂಡನೂರು ಹತ್ರ ಬಂದು ಇದು ಇಲ್ಲಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು. ಯಾಕೆಂದರೆ ನಾನು ಮೊದಲು ಈ ಕಡೆಯಿಂದಾಗಿ ನಾನು ಚಿಕ್ಕಮಗಳೂರಿಗೆಲ್ಲ ಓಡಾಡ್ತಾ ಇದ್ದೆ. ಆವಾಗೆಲ್ಲ ಈ ರೋಡ್ ಹೇಗಿತ್ತು ಅಂದರೆ ಇಲ್ಲಿ ಬರೋದಂದರೆ ಧರ್ಮ ಸಂಕಟ. ಆದರೆ ಈಗ ಏನು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರೋಡೆಲ್ಲ. ಕುಶಾಲನಗರದಿಂದ ಕೊಂಡೂರು ಇಲ್ಲೆಲ್ಲ ಬಂದು ತಲುಪೋದೇ ಗೊತ್ತಾಗಲ್ಲ. ಕೊಂಡೂರಿಂದ ರಾಮನಾಥಪುರೆಲ್ಲ 2 ಸೆಕೆಂಡ್ ಕಂಡುಬಿಟ್ಬಿಟ್ಟಂಗೆ ತಲುಪಿಬಿಡ್ತೀವಿ ಅನ್ನೋ, ಅಷ್ಟು ಚೆನ್ನಾಗಿದೆ. ರೋಡೆಲ್ಲ ಭಾಳ ಚೆನ್ನಾಗಿದೆಯಪ್ಪ, ಅದೊಂದು ಖುಷಿ. ಇವಾಗ ಇದೆಲ್ಲ ಮೊದಲೆಲ್ಲ ಸಣ್ಣ ರೋಡ್, ಚಿಕ್ಕ ರೋಡ್ ಇತ್ತು. ಈಗ ನೋಡಿ ಒಳ್ಳೆ ವಿಶಾಲವಾದ ರೋಡ್. ಸೊ ಈ ಥರ ಇಂಪ್ರೂವ್ಮೆಂಟ್ ನೋಡಿದಾಗ ಖುಷಿ ಆಗತ್ತೆ ಮಾತ್ರ. ಫ್ರೆಂಡ್ಸ್, ಕೊನೆಗೂ ಹಾಸನ ತಲುಪಿದ್ವಿ. ಗಂಟೆ ಈಗ 9 ಗಂಟೆ ಆಯಿತು. ಸೊ ತಿಂಡಿ ನಮ್ಮದು ಯಾವಾಗಲೂ ಕಳೆದ ಟ್ರಿಪ್ಪಲ್ಲೂ ಹಾಸನವೇ ನಮ್ಮದು ತಿಂಡಿ ಪಾಯಿಂಟ್. ಈಗಲೂ ಅದೇ ತಿಂಡಿ ಪಾಯಿಂಟ್, ಅದೇ ಹೋಟೆಲಿಗೆ ಹೋಗ್ಬೋದು ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಮೊನ್ನೆ ಚೆನ್ನಾಗಿತ್ತು, ನೋಡ್ತೀವಿ ಎಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ ಅಂದರೆ ಈಗ. ಸೊ ಹಾಸನ ತಲುಪಿದ್ವಿ. ಈಗೆಲ್ಲಾದ್ರೂ ಒಂದು ಕಡೆ ನಿಲ್ಲಿಸಿ ಒಂದೊಳ್ಳೆ ಹೋಟೆಲ್ ನೋಡಿ ಒಂದು ಊಟ ಮಾಡ್ಕೊಂಡು, ಸರಿ ತಿಂಡಿ ಮಾಡ್ಕೊಂಬಿಟ್ರೆ
ಫೈನ್. ಹೌದಪ್ಪ ಹೋಟೆಲಿಗ. ಓಕೆ ಫ್ರೆಂಡ್ಸ್, ಹೋಟೆಲ್ ಸಿಗ್ತೀನಿ, ತಿಂಡಿ ಮಾಡ್ಕೊಂಡು ಸಿಗ್ತೀನಿ. ಫ್ರೆಂಡ್ಸ್, ಹಾಸನದಲ್ಲಿ ಒಂದು ಶ್ರೀಕೃಷ್ಣ ಅಂತ ಲಾಸ್ಟ್ ಟೈಮ್ ಇದೇ ಹೋಟೆಲಿಗೆ ಬಂದಿದ್ವಿ. ಅಲ್ಲಿ ಬಂದು ನೋಡಿ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ವಿ. ಮಸಾಲೆ ದೋಸೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯಾಕೋ ಸ್ವಲ್ಪ ಕರಿಯಾದಂಗೆ ಕಾಣ್ತಾ ಇದೆ. ಫುಲ್ಲು ಟ್ರ್ಯಾಂಗ್ಯುಲರ್ ಶೇಪಲ್ಲಿದೆ. ನೋಡೋಣ ಟೇಸ್ಟ್ ಆಗಿದೆ ಅಂತ. ಹಾಂ, ಅಂತೂ ತಿಂಡಿ ಎಲ್ಲ ಮುಗಿಸೋದು. ಚೆನ್ನಾಗಿತ್ತು ತಿಂಡಿ. ಸೊ ಇನ್ನು 328 ಕಿಲೋಮೀಟರ್ಸ್ ಇದೆ. 5.5 hours ತೋರಿಸ್ತಾ ಇದೆ. ರೀಚಿಂಗ್ ಟೈಮ್ 3:30 ಅಂತಿದೆ. ಪರವಾಗಿಲ್ಲ, 3:30ಗೆ ತಲುಪೋಕ್ಕಾಗಲಿಕ್ಕಿಲ್ಲ ಅಂತ. ಒಂದು 4 ಗಂಟೆಗೆ ಹತ್ರ ತಲುಪಿದ್ರೆ ಇವತ್ತು ಅಲ್ಲೇ ವಿರೂಪಾಕ್ಷ ಟೆಂಪಲ್ ಹತ್ರ ಎಲ್ಲೋ ಒಂದು ಕಡೆ ಲಾಡ್ಜ್ ಗಿಡ್ಜ್ ಮಾಡಿಬಿಟ್ಟು ಅಲ್ಲಿಂದ ಸ್ವಲ್ಪ ವಿರೂಪಾಕ್ಷ ಟೆಂಪಲ್ ಹತ್ರ ಸನ್ಸೆಟ್ ಎಲ್ಲ ಚೆನ್ನಾಗಿರುತ್ತಂತೆ. ಸೊ ಅದು ಒಳ್ಳೆ ಭಾಳ ಫೇಮಸ್ ಟೆಂಪಲು. ಸೊ ಅದನ್ನಲ್ಲಿ ಇವತ್ತು ಮುಗಿಸ್ಕೊಂಡ್ಬಿಟ್ರೆ ನಾಳೆ ಬೆಳಿಗ್ಗೆಯಿಂದ ಹೊಸ ಪ್ಲೇಸಿಗೆ ಸುತ್ತಬೋದು ಅಂತ ಪ್ಲ್ಯಾನು. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಹಾಸನ ದಾಟ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಅರಸೀಕೆರೆ. ಫ್ರೆಂಡ್ಸ್, ವಿಡಿಯೋದಲ್ಲಿ ಸರಿ ಕಾಣುತ್ತಾ ಗೊತ್ತಿಲ್ಲ, ಬಟ್ ಮುಂದೆ ತುಂಬ ಚೆನ್ನಾಗಿದೆ. ಬೆಟ್ಟ ಒಂಥರ ಡಿಫ್ರೆಂಟ್ ಆಗಿದೆ. ಬರೀ ಕಲ್ಲಿನ ಬೆಟ್ಟಗಳು. ಸಖತ್ತಾಗಿದೆ. ಇಲ್ಲೆಲ್ಲ ಈ ಥರ ನಮ್ಮ ಕಡೆಲ್ಲ ಇರೋ ಬೆಟ್ಟ ಶೈಲಿಯೇ ಬೇರೆ, ಇಲ್ಲಿಯ ಬೆಟ್ಟ ಶೈಲಿಯೇ ಬೇರೆ. ಇದೆಲ್ಲ ಬರೀ ಕಲ್ಲಿನ ಬೆಟ್ಟಗಳೇ. ನಾವು ಇಲ್ಲಿಂದ ರೈಟ್ ಹೋಗ್ಬೇಕು. ಬೆಟ್ಟ ನೋಡಿ ನೆಟ್ಟಿಗೆ ಹೋಗ್ಬಿಟ್ರೆ ಕಷ್ಟ. ಬನ್ನಿ ನೋಡ. ಫ್ರೆಂಡ್ಸ್, ಇಲ್ಲೇ ಒಂದ್ಸಲ ದಾರಿಲಿ ನಿಲ್ಸಿದ್ವಿ, ಸ್ವಲ್ಪ ಸುಸ್ತಾಯಿತು, ನೀರಿಗೆ ಕುಡ್ಕೊಳ್ಳೋಣ ಅಂತ. ಒಂಥರ ಚೆನ್ನಾಗಿದೆ ಏರಿಯಾ. ಒಂಥರ ಡಿಫ್ರೆಂಟ್ ಆಗಿದೆ. ಈ ಕಡೆಲ್ಲ ನೋಡಿ ಎಳ್ನೀರು, ತೆಂಗಿನ ಮರ, ತೆಂಗಿನ ತೋಟ ಚೆನ್ನಾಗಿದೆ. ಹಾಗೆ ಒಂದು ನೀರು ಬಾಟ್ಲ್ ತೊಗೊಂಡ್ವಿ, ಸ್ವಲ್ಪ ರೆಸ್ಟ್ ನೋಡ್ಕೊಂಡು ಬರ್ತೀವಿ ಇವಾಗ. ಕುರಿಗಳು ನೋಡಿ, ಓಹೋ ಎಷ್ಟೊಂದು ಕುರಿಗಳಿದೆ. ಅಬ್ಬಬ್ಬಬ್ಬಬ್ಬ, ಕುರಿಗಳು ಸರ್, ಕುರಿಗಳು ಒಂದರಿಂದ ಒಂದೇ ಹೋಗ್ತವೆ ಪಾಪ. ಹೌದು, ಭವಿಷ್ಯ ಅವ್ರಿಗೆ ಹೇಳಿ ಗೊತ್ತು. ವಾರೆ ವಾ, ಏನು ಚೆನ್ನಾಗಿದೆ ನೋಡಿ ಪ್ಲೇಸ್. ಈ ಥರ ಒಂಥರ ಕಾಮ್ ಆಗಿದೆ. ಬ್ಯೂಟಿಫುಲ್. ಒಂಥರ ಗುಡ್ಡಗಳು ಅದೆಲ್ಲ ಒಂಥರ ಬರುವ ಈ ಥರ ದಾರಿಗಳಲ್ಲಿ ಹೋಗೋದು ಒಂಥರ ಪ್ರೆಸೆಂಟ್ ಆಗುತ್ತೆ. ಒಂಥರ ಖುಷಿ ಕೊಡುತ್ತೆ. ಸಾಕಾಗಿದೆ. ಬೆಟ್ಟಗಳು ಇದೆ ಆ ಕಡೆ, ಕಲ್ಲಿನ ಬೆಟ್ಟ, ಗುಡ್ಡ ಥರ. ರೋಡಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಬಿದ್ದಿದೆ. ನೈಸ್. ಹುಲಿಯೂರು ದುರ್ಗ, ಹಿರಿಯೂರು ಹತ್ರ ಹೋಗ್ತಾ ಇದ್ದೀವಿ. ಸೊ ಹಿರಿಯೂರು ಫಸ್ಟಿಗೆ ಒಂದು ಹಿರಿಯೂರು ಸಿಗುತ್ತೆ. ಒಂಥರ ಒಳಗೆ ರೋಡು, ಹೈವೇನೂ ಅಲ್ಲ ಇದು. ಅದು ಪರವಾಗಿಲ್ಲ, ದಾರಿ ಏನೋ ಅಂತ ಹಾಡಿಲ್ಲ, ಚೆನ್ನಾಗೇ ಇದೆ. ಫ್ರೆಂಡ್ಸ್, ಹೈವೇಲಿ ಬರ್ತಾ ಸ್ವಲ್ಪ ಸುಸ್ತಾಯಿತು. ಅದಕ್ಕೆ ಯಾವುದೋ ಒಂದು ರೆಸ್ಟೋರೆಂಟ್ ಕಂಡ್ವಿ. ಚೆನ್ನಾಗಿದೆ ರೆಸ್ಟೋರೆಂಟ್. ಇಲ್ಲಿ ಬಂದು ಒಂದು ಫ್ರೆಶ್ ಜ್ಯೂಸ್ ಯಾವ್ದು ಸಿಗಲಿಲ್ಲ, ಬಟರ್ ಮಿಲ್ಕ್ ಮಜ್ಜಿಗೆ ಸಿಕ್ತು. ಹಾಗೆಯೇ ಶಶಾಂಕ್ ಸ್ಪ್ರೈಟ್ ತೊಗೊಂಡ. ನೋಡಿ, ವೆಜ್ ಓನ್ಲಿ ಅಂತೆ ಸೆಕ್ಷನ್. ನಾವೇನು ತೊಗೊಂಡಿಲ್ಲ, ಬರೀ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್ ತೊಗೊಂಡ್ವಿ. ಚೆನ್ನಾಗಿದೆ, ಒಂಥರ ಪೀಸ್ಫುಲ್ಲಾಗಿದೆ. ಒಳ್ಳೆ ಸ್ವಲ್ಪ ಒಂದು ರೆಸ್ಟ್ ತೊಗೊಳಕ್ಕೊಂದು ಜಾಗ ಸಿಕ್ತು. ಈಗ ನೋಡಿ, ಇನ್ಸ್ಟಾಗ್ರಾಮ್ ನೋಡಿಕೊಂಡು ಸ್ಪ್ರೈಟ್ ಕುಡಿತಾರೆ. ಚೆನ್ನಾಗಿದೆ, ಒಂಥರ ಹೈವೇ ಇದು. ಯಾವ ಪ್ಲೇಸನ್ನು ಮಾತ್ರ ಕೇಳಬೇಡಿ, ಹೈವೇ ಇದೆ. ಹೈವೇಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ತು. ವಾವ್, ಏನು ಸೂಪರ್ ಆಗಿದೆ ಪ್ಲೇಸು. ಮುಂದೆ ನೋಡಿ ಬೆಟ್ಟ, ತೆಂಗಿನ ಮರಗಳು, ಭಾಳ ಚೆನ್ನಾಗಿದೆ. ಬಳ್ಳಾರಿ ಹೈವೇ ಇದು. ಸೊ ಹುಲಿಯೂರಿಂದ ಹೊರಟ್ವಿ. ಹುಲಿಯೂರಿಂದ ಬಳ್ಳಾರಿ ಹೈವೇ. ಇವತ್ತು ಸಂಡೇ ಆದ ಕಾರಣ ಫುಲ್ ಖಾಲಿ ಇದೆ, ಜನ ಕಮ್ಮಿ ಇದಾವಪ್ಪ. ಪರವಾಗಿಲ್ಲ. ಹೆಂಗಿದೆ ಅಲ್ಲ, ಸಾಕಾಗಿದೆ ಪ್ಲೇಸ್. ಸೂಪರ್. ವಾಹ್,
ವೆರಿ ಗುಡ್. ಏನ್ ಚೆನ್ನಾಗಿದೆ ಏರಿಯಾ. ಫುಲ್ ಬೆಟ್ಟೆಲ್ಲ ಕೊರೆದು ಬಿಟ್ಟಿದ್ದಾರೆ. ಸೂಪರ್. ವಾವ್. ಏನೋ ಒಂದು ಏರಿಯಾ ಓಪನ್ ಆಗಂಗೆ. ವಾವ್. ಸೂಪರ್. ಎಲ್ಲೋ ಬಂದಂಗೆ ಆಯ್ತು ಒಂದೇ ಸೈಡ್ ಒಂದು. ಸಾಕಾಗಿದೆ. ಕ್ಲಾಸ್ ಬಹಳ ಚೆನ್ನಾಗಿದೆ. ನೋಡಿ ಖುಷಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸಾಕಷ್ಟು ಚೆನ್ನಾಗಿದೆ. ಓಹ್, ಮುಂದೆ ನೋಡಿ ಪೂರ್ತಿ ವಿಂಡ್ ವೀಲ್ಗಳು ಸಪ್ಪತ್ತಿದೆ. ಆ ವಿಂಡ್ ವೀಲ್ ಎಷ್ಟು ದೊಡ್ಡದಿರ್ಬೋದು. ಮುಂದೆ ಕೆಲವೊಂದು ಬಸ್ಗಳು ಇಟ್ಬಿಟ್ಟಾಣೆ ಕಾಣ್ತಾ ಇದೆ. ವಿಂಡ್ ವೀಲ್ ಇಷ್ಟು ದೊಡ್ಡದು ಕಾಣ್ತಾ ಇದೆ. ಅದು ಎಷ್ಟು ದೊಡ್ಡದಿರ್ಬೋದು, ಎಷ್ಟು ಪವರ್ ಜನರೇಟ್ ಮಾಡ್ತಾ ಇರ್ಬೋದು. ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆಯೋ ಗೊತ್ತಿಲ್ಲ, ಬಟ್ ನ್ಯಾಚುರಲ್ ಆಗಿ ನೋಡಕ್ಕಂತೂ ಸಖತ್ ಚೆನ್ನಾಗಿದೆ ಏರಿಯಾ. ರೋಡು, ಮುಂದೆ ಬೆಟ್ಟ, ಆ ವಿಂಡ್ ವೀಲ್ಗಳು, ವಾಹ್ ಬ್ಯೂಟಿಫುಲ್. ನೋಡಿ ಖುಷಿ ಆಯ್ತು, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ ನನ್ಗೆ ಆಗ್ತಾ ಇರೋ ಖುಷಿ ವಿಡಿಯೋ ನೋಡಿದವಾಗ ಆಗತ್ತ ಗೊತ್ತಿಲ್ಲ. ಸಖತ್ ಚೆನ್ನಾಗಿದೆಪ್ಪ ಅಣ್ಣ. ತಡಿ ಅಣ್ಣ, ಇದು ಜನರಲ್ಲ ಒಂದೇ ಸಲ ಮಜಾ ಬಂದ್ಬಿಡ್ತಾರಪ್ಪ. ಹತ್ರ ಬರ್ತಾ ಇದೀವಿ ನಾವು. ಬ್ಯೂಟಿ ಅಮ್ಮ ಸಾಕಾಗಿದೆ. ಯಪ್ಪ ಏನ್ ಚೆನ್ನಾಗಿದೆ. ವಿಡಿಯೋಕ್ಕೆ ಈಗ ಕವರ್ ಆಗುತ್ತಾ ಗೊತ್ತಿಲ್ಲ. ಸೂಪರ್, ಮಾತ್ರ ನಮ್ಗೆ ಚೆನ್ನಾಗಿ ಕಾಣ್ತಾ ಇದೆ. ಸೂಪರ್ ಆಗಿದೆ, ನಾವ್ ಎಂಜಾಯ್ ಮಾಡ್ತೀವಿ. ಬಾಂಬೆ ಹೈವೇ ಇದು. ಇದೇ ರೋಡ್ ಹೀಗೆ ಹೋದ್ರೆ ಬಾಂಬೆ ತಲುಪ್ತೀವಿ. ಸಖತ್ ಬಿಸಿಲಿದೆ, ಗಾಳಿ ಹಾಗೇನೆ ಭಯಂಕರ ಗಾಳಿ ಹೊಡಿತಾ ಇದೆ. ಆ ಗಾಳಿ ಹೊಡೋದಕ್ಕೆ ನಮ್ಗೆ ಅಷ್ಟೊಂದು ಶೆಕೆ ಗೊತ್ತಾಗ್ತಾ ಇಲ್ಲ. ಬಟ್ ಅದೇ ಹೋಟೆಲ್ ಹತ್ರ ನಿಲ್ಸಿದ್ವಿ, ಗಾಡಿ ಹತ್ರ ಬಂದು ಸೀಟ್ ಮುಟ್ಟಿದ್ರೆ ಸೀಟ್ ಬೆಂಕಿ. ಅಯ್ಯೋ, ಆದ್ರೆ ಈಗ ಓಕೆ. ಗಾಳಿಯಲ್ಲಿ ಒಂದ್ಸಲ ಹೋದ್ಮೇಲೆ ಗೊತ್ತಾಗಿಲ್ಲ. ಗಾಡಿ 100 ಅಲ್ಲಿ ಇದ್ರೂ ಗೊತ್ತಾಗಲ್ಲ. ಚೆನ್ನೈ ಮುಂಬೈ ಹೈವೇ. ಅಪ್ಪ, ಹೈವೇಲಿ ಹೋಗಿ ಹೋಗಿ ಸಾಕಾಗಬೇಕು. ಬಹಳ ಗಾಳಿ ಇಲ್ಲಿ. ಎಂತ ಗಾಳಿ ಅಂದ್ರೆ ತಲೆ ಒಂಚೂರು ಆ ಕಡೆ ಈ ಕಡೆ ಅಲ್ಲಾಡ್ಸಕ್ಕಾಗಲ್ಲ. ತಲೆನ ತಿರುಗಿ ಹೋಗುತ್ತೆ ಅಷ್ಟು ಗಾಳಿ. ಸ್ಪೀಡ್ ಅಂದ್ರೆ ಅವರೇಜ್ 100 ಹತ್ರನೇ ಇದೆ. ಈ ಕಡೆ ಎಲ್ಲ ಎಷ್ಟೊಂದೊಂದು 100-200 ವಿಂಡ್ ವೀಲ್ಗಳು ಇರ್ಬೋದಪ್ಪ. ಸೊ ಇಲ್ಲಿ ಗಾಳಿನ ಕರೆಕ್ಟಾಗಿ ಉಪಯೋಗಿಸ್ಕೊಳ್ತಾರೆ ಇಲ್ಲಿ ಜನ. ಸಕಾರ ಏನಿಲ್ಲ ಒಂದು ಕನಿಷ್ಠ ಇರೋ ಬರೋ ಬೆಟ್ಟ ತುದಿಲೆಲ್ಲ ವಿಂಡ್ ವೀಲ್ ಇದೆಯಪ್ಪ. ಒಂದು 500 ವಿಂಡ್ ವೀಲ್ ಇದೆಯೇನು. ಬಾಬಾ, ಏನ್ ಸ್ಟ್ರೈಟ್ ರೋಡ್ಗಳು, ಏನ್ ಪ್ಲೇನ್ ಏರಿಯಾ ಇದು. ನಾವೆಲ್ಲ ನಮ್ಮ ಮಡಿಕೇರಿ ಕಡೆ ಕಾಡು ಗೀಡು ನೋಡಿ ನೋಡಿ ಇಲ್ಲಿ 10-15 ಅಡಿ ಮೇಲೆ ಮರಗಳೇ ಇಲ್ಲ. ಇಲ್ಲಿ ಇದ್ರೆ ಎಲ್ಲ ಕಿರುಚುಲು ಗಿಡಗಳಷ್ಟೇ. ಓ, ಹೆಂಗಿದೆ ನೋಡಿ ಮುಂದೆ ಎಲ್ಲ. ಮುಂದೆ ಯಾವ್ದೋ ಊರು ಕಾಣ್ತಾ ಇದೆ, ಅದು ಯಾವ್ದು ಊರು ಅಂತ ಗೊತ್ತಿಲ್ಲ. ಆದ್ರೆ ಮೇನ್ ಹೈವೇ ಅಂತ ಟರ್ನ್ ತಗೊಂಡ್ವಿ. ಡಿಫ್ರೆಂಟ್ ಆಗಿತ್ತು. ಅಲ್ಲಿ ವಿಡಿಯೋ ಮಾಡ್ಬೇಕು ಅಂತಿದ್ದೆ, ಮಾಡೋಕ್ಕಾಗ್ಲಿಲ್ಲ. ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ತಾ ಇಲ್ಲಪ್ಪ ನಾನು. ಇರ್ಲಿ, ಏನ್ ಮಾಡೋದು. ಹೊಟ್ಟೆ ಸೀತಾ ಇದೆ. ಸುಖ್ ಸಾಗರ್ ಅಲ್ಲೇನೋ ಇದೆಯಲ್ಲ, ಸುಖ್ ಸಾಗರ್ ಅಂತ. ಅಲ್ಲಿಗೆಲ್ಲ ಹೆಂಗ್ ಹೋಗೋದು ಇದು? ಒಳ್ಳೆ ಹೋಟೆಲ್ ಎಲ್ಲ ದೂರದಲ್ಲೇ ಕಾಣತ್ತಲ್ಲ. ಫ್ರೆಂಡ್ಸ್, ತುಂಬ ಹೊಟ್ಟೆ ಹಸಿತಾಯ್ತು. ಸೊ ಇಲ್ಲಿ ಅದೊಂದು ವೈಭವ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತಿದೆ. ಏನೋ ಪರವಾಗಿಲ್ಲ, ಸುಮಾರಕ್ಕೆ ಇಲ್ಲೇ ಊಟ ಮಾಡ್ಕೊತೀವಿ. ಟೈಮ್ ಆಯಿತು. ಹೈವೇ ಹತ್ರ ಹೋಟೆಲ್ಗಳೇ ಸಿಗಲಿಲ್ಲ. ಲಾಸ್ಟ್ ಒಂದು ಡಾಬಾಗೆ ಬಂದ್ವಿ. ಡಾಬಾದಲ್ಲಿ ವೆಜ್ ಫ್ರೈಡ್ ರೈಸ್ ತಿಂತ ಇದ್ವಿ. ಹೊರಟ್ವಿ, ಸ್ವಲ್ಪ ದೂರನೇ ಬಂದ್ವಿ. ಸ್ವಲ್ಪ ಇನ್ನೊಂದು 40 ರೈಡಿಂಗ್ ಬರೋದು. ಅಂದರೆ ಅವರೇಜ್ ಸ್ಪೀಡೇ 100-110 ಇದ್ದೀನಿ ನಾನು. ಆದರೂ ಗೊತ್ತಾಗ್ತಾ ಇಲ್ಲ. ಟನಲ್ ಹೋಗ್ತಾ ಇದೀವಿ. ಫಸ್ಟ್ ನಮ್ಮ ಗಾಡಿ ಟನಲ್ ಹೋಗ್ತಾ ಇದೆ. ಅಂತೂ ನಮಗೊಂದು ಟನಲ್ ಸಿಕ್ತು. ಸೂಪರ್. ಬ್ಯೂಟಿಫುಲ್. ಟನಲ್ ಒಳಗೆ ಹೋಗ್ಬಿಟ್ವಿ. ವಿಂಡ್ ವೀಲ್ ಸಗದಾಗಿದೆಲ್ಲ. ನೈಸ್. ಈ ವಿಂಡ್ ವೀಲ್ ಏನ್ ದೊಡ್ಡದಿದೆಯಪ್ಪ. ಬಹಳ ಚೆನ್ನಾಗಿದೆ ಫ್ರೆಂಡ್ಸ್. ವಾವ್,
ಕೊನೆಗೆ ನಾವು ಹಂಪೆ ತಲುಪಿ ಬಿಟ್ವಿ. ವಾವ್, ಈಗ ವಿರೂಪಾಕ್ಷ ಟೆಂಪಲ್ ಹತ್ರ ಹೋಗ್ತೀವಿ. ಸೊ ಅಲ್ಲೇ ನಿಯರ್ ಬೈ ಎಲ್ಲಾದರೂ ಒಂದು ಕಡೆ ಲಾಡ್ಜ್ ರೂಮ್ ನೋಡಿಬಿಟ್ಟು ಆಮೇಲೆ ಅಲ್ಲಿಂದನೇ ಹಾಗೇನೆ ಇವತ್ತು ಸಂಜೆ ವಿರೂಪಾಕ್ಷ ಟೆಂಪಲ್ಲು ಅಲ್ಲಿ ಸನ್ಸೆಟ್ ಎಲ್ಲ ನೋಡಿಕೊಂಡು ಹಾಗೇನೆ ಹಾಲ್ಟಾಗಿ ನಾಳೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತೀವಿ ಬೆಳಿಗ್ಗೆಯಿಂದನೇ. ನೋಡಿ ಹಂಪಿ, ವಾವ್, ಓಹೋ ಸೂಪರ್ ಅಲ್ಲ. ನೈಸ್, ಒಳ್ಳೊಳ್ಳೆ ಪ್ಲೇಸ್ ಕಾಣ್ತಾ ಇದೆ ಈಗಲೇ, ಏನೇನು ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ನಾಳೆ ನೋಡೋಣ. ಸದ್ಯಕ್ಕೆ ಒಂದು ರೂಮ್ ಹುಡುಕಿ ಸ್ವಲ್ಪ ಫ್ರೆಶ್ ಆಗಿಬಿಟ್ರೆ ಮನಸ್ಸಿಗೆ ನೆಮ್ಮದಿ. ಯಾವುದೋ ಒಂದು ಪ್ಲೇಸ್ ಇಲ್ಲಿಗೆಲ್ಲ ಬರೋಕ್ಕಿದೆ ಬಿಡಿ ನಮಗೆ. ನಾಳೆ ಬರೋಣ, ಇವತ್ತು ಇಲ್ಲಿಗೆಲ್ಲ ಇಲ್ಲ. ಇವತ್ತು ವಿರೂಪಾಕ್ಷ ಟೆಂಪಲ್ ಹತ್ರ ಹೋಗ್ತೀವಿ ಫಸ್ಟ್. ನೋಡಿ ಹಂಪಿ ಇದೆ ಟೆಂಪಲು, ಪಕ್ಕದಲ್ಲಿ ಭಾಳ ಜೋರಾಗಿದೆ. ಆ ಕಡೆ ಹೋಗಕ್ಕೆ ಬಿಡಲ್ಲ, ಯಾಕೆ ಬಿಡಲ್ಲ? ಫ್ರೆಂಡ್ಸ್, ನಾವು ಬಂದು ರೂಮ್ ಮಾಡಿದ್ವಲ್ಲ, ಇದೇ ರೂಮ್ ನಮ್ಮದು. ನೋಡಿ, ಇಲ್ಲಿಂದ ಇದಕ್ಕೆ ಸನ್ಸೆಟ್ ಪಾಯಿಂಟ್ ಅಂತ ಹೇಳ್ತಾರೆ. ಆ್ಯಂಡ್ ಇದೇ ನೋಡಿ ವಿರೂಪಾಕ್ಷ ಟೆಂಪಲ್, ಭಾಳ ಹತ್ತಿರ ಇದೆ. ಸೊ ಈಗ ನಾವು ಸನ್ಸೆಟ್ ಪಾಯಿಂಟಿಗೆ ಹೋಗ್ಬಿಟ್ಟು ಅಲ್ಲಿಂದ ವಿರೂಪಾಕ್ಷ ಟೆಂಪಲ್ನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಬನ್ನಿ ಹೋಗೋಣ. ಫ್ರೆಂಡ್ಸ್ ನೋಡಿ, ವಿರೂಪಾಕ್ಷ ಟೆಂಪಲ್ ಇಲ್ಲಿಂದ ಹತ್ಕೊಂಡು ಹೀಗೆ ಬಂದ್ವಿ. ನೋಡಿ ಟೆಂಪಲ್. ಸೊ ಈಗ ಸೂರ್ಯಾಸ್ತ ಆಗ್ತಾ ಇದೆ, ಹಾಗೆ ಸ್ವಲ್ಪ ಸೂರ್ಯ ಬ್ರೈಟ್ ಆಗಿದೆ. ಇಲ್ಲಿ ನೋಡಿ, ವಾವ್, ಏನು ಚೆನ್ನಾಗಿದೆ ಅಲ್ಲ. ಬೋಬ್ಬ, ಏನು ಬಂಡೆಗಳು, ಮಾರ್ನಿಮೆಂಟೆಲ್ಲ ಹೇಗಿದೆ ಅಪ್ಪ. ಇದು ನೋಡಿ ದ್ವಾರ, ಸಖತ್ತಾಗಿದೆ. ಎಲ್ಲ ಎಷ್ಟು ವರ್ಷದ್ದು ಹಳೇದಿರ್ಬೋದಲ್ಲ ಇದೆಲ್ಲ. ನೋಡಿ, ಅಬ್ಬಾ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾನು ಆ ಕಡೆ ತೋರಿಸ್ದಾಗೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಅದು ವಿರೂಪಾಕ್ಷ ಟೆಂಪಲ್. ನಾನು ಆಮೇಲೆ ಆ ಕಡೆ ತೋರಿಸ್ತೀನಿ. ಇದೇ ಸನ್ಸೆಟ್ ಪಾಯಿಂಟ್. ಇದು ಇಲ್ಲಿ 3 ದೇವಸ್ಥಾನಗಳಿದೆ. ಜಾಯಿಂಟ್ ದೇವಸ್ಥಾನ, ಅದನ್ನು ಜಾಯಿಂಟ್ ಹೋಗಿ ಜೈನ ದೇವಸ್ಥಾನ ಅಂತ ಇದೆ. ಆ್ಯಕ್ಚುಲಿ ಜಾಯಿಂಟ್ ದೇವಸ್ಥಾನ ಅಂದರೆ 3 ದೇವಸ್ಥಾನಗಳು ಒಟ್ಟಿಗೆ ಇದೆ ಅಂತೆ. ಹಾಗೆಯೇ ಇಲ್ಲಿಂದ ನೋಡಿ, ಇದೇ ದ್ವಾರ. ಇಂಥ ಬಂಡೆ ಕಲ್ಲುಗಳೆಲ್ಲ ಇದೆ ನೋಡಿ. ಇಲ್ಲಿಂದ ನೋಡಿ ಒಂದು ಪ್ಯಾನೋರಮಿಕ್ ವ್ಯೂ. ಇಲ್ಲಿ ನೋಡಿ ದೊಡ್ಡ ಟೆಂಪಲ್ ಕಾಣ್ತಾ ಇದೆ. ದೂರದಿಂದ ದೂರಕ್ಕೂ ಹಂಪಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಪೂರ್ತಿ ಹಂಪಿಯ ಒಂದು 360 ಡಿಗ್ರಿ ವ್ಯೂ ಕಾಣ್ತಾ ಇದೆ ಆಲ್ಮೋಸ್ಟ್. ಸೂಪರ್. ಸೂರ್ಯ ಭಾಳ ಜೋರಾಗಿದ್ದಾನೆ, ಇನ್ನೂ ಸನ್ಸೆಟ್ ಆಗಿಲ್ಲಲ್ಲ, ಹಾಗಾಗಿ ನೋಡಿ ಒಂದು 360 ಡಿಗ್ರಿ ವ್ಯೂ. ಇದು ಒಂದು ವಿರೂಪಾಕ್ಷ ಟೆಂಪಲ್. ನೋಡಿ, ಇದೇ ವಿರೂಪಾಕ್ಷ ಟೆಂಪಲ್. ಸೊ ನಾನು ಆಗಲಿಂದ ಹೇಳ್ತಾ ಇದ್ದಂಗೆ ಬಂದ್ವಿ ಸನ್ಸೆಟ್ ಪಾಯಿಂಟಿಗೆ. ಇಲ್ಲಿ ನೋಡಿ ಸನ್ಸೆಟ್ ಆಗ್ತಾ ಇದೆ, ಏನು ಚೆನ್ನಾಗಿದೆ ಅಲ್ಲ. ಇಲ್ಲಿಂದ ಬರ್ತಾ ಎಷ್ಟು ವೀಡಿಯೋ ಮಾಡಿದ್ರೂ ಸಾಕಾಗ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಟೆಂಪಲ್ಗಳಿದೆ ಇದೊಂದು ಸ್ಥಳಗಳಲ್ಲಿ. ನೋಡಿ, ದೇವ್ರೆ, ನೋಡಿ ಎಷ್ಟು ಇದೆ ವಿರೂಪಾಕ್ಷ ಟೆಂಪಲ್. ಅಕ್ಕಪಕ್ಕ ಎಲ್ಲ ಟೆಂಪಲ್ಗಳು. ಕೆಲವೊಂದೆಲ್ಲ ಕಟ್ಬಿಟ್ಟು ನೋಡಿ, ಈ ಟೆಂಪಲೆಲ್ಲ ಕಟ್ಟಿದ್ದಾರೆ, ಹಾಗಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ. ಮೊದಲು ಕಟ್ಕೊಂಡೇ ಇದ್ದರು, ಏನು ತಾನೇ ಅರ್ಥ ಆಗ್ತಾಯಿಲ್ಲಪ್ಪ. ನೋಡಿ ಹೇಗಿದೆ ಅಮ್ಮು. ಸ್ನೇಹಿತರೆ, ವಿರೂಪಾಕ್ಷ ಟೆಂಪಲ್ನ ಒಳಗೆ ಬಂದೆ. ಒಳಗಡೆ ಕೂಡ ಹೇಗೆ ಈ ಕೆತ್ತನೆಗಳು, ಶಿಲ್ಪಿ ಆಗಿನ ಟೆಂಪಲ್ ಏನು ಚೆನ್ನಾಗಿದೆ ಅಪ್ಪ. ಆಗಿನ ಜನರದ್ದು ಪೇಷನ್ಸಿಗೆ ಒಂದು ಖುಷಿ ಪಡಬೇಕು. ಇಷ್ಟು ದೊಡ್ಡ ಟೆಂಪಲ್ಗಳೆಲ್ಲ ಹೇಗೆ ಕಟ್ತಾ ಇದ್ದಾರಪ್ಪ, ಭಾಳ ಚೆನ್ನಾಗಿದೆ. ವಿರೂಪಾಕ್ಷ ಟೆಂಪಲ್ನ ಬಲಭಾಗದಿಂದ ಹೊರಗೆ ಬಂದಂಗೆ ಇಲ್ಲಿ ಕಲ್ಯಾಣಿ ಕೂಡ ಇದೆ ನೋಡಿ. ಇಲ್ಲಿ ಎಷ್ಟು ದೇವಾಲಯ ಇದೆ ಇದ್ರ ಒಳಗಡೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ದೇವಾಲಯಗಳಿದೆ ಇಲ್ಲಿ. ಪ್ರತಿಯೊಂದು ಕೂಡ ಒಂದೊಂದು ಗರ್ಭಗುಡಿಗಳೇ, ಪ್ರತಿಯೊಂದು ದೇವರೇ. ಚಿಕ್ಕ ಪ್ಲೇಸಲ್ಲೂ ಒಂದೊಂದು ದೇವರೇ ನೋಡಿ. ಎಲ್ಲ ಕಡೆಗಳು ಒಂದೊಂದು ಗರ್ಭಗುಡಿಗಳು, ಒಂದು ದೇವಾಲಯ. ಏನು ಕೆತ್ತನೆಗಳಪ್ಪ. ಹಾಗೆ ಜನರ ಮನಸ್ಥಿತಿ ಹೇಗಿರ್ಬೋದು, ಅವರ ಪೇಷನ್ಸ್ ಹೇಗಿರ್ಬೋದು ಅಂತ ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲಪ್ಪ. ಸ್ನೇಹಿತರೆ, ಸಂಜೆ ಆಗೋತ್ತಿಗೆ ಊಟ ಮಾಡೋಣ ಅಂತ ಬಂದೆ. ಈ ಒಂದು ಹಂಪಿ ಒಂಥರ ಹೇಗಿದೆ ಅಂದರೆ ಹಳೆ ಕಾಲದ
ಸಿಸ್ಟಮೇ ಇದೆ. ಅಂಥ ದೊಡ್ಡ ಏನಂತಾರೆ ಭಾಳ ಮಾಡರ್ನೈಸ್ಡ್ ಹೋಟೆಲ್ಗಳೇನಿಲ್ಲ ಇಲ್ಲಿ. ನೋಡಿ ಇದು ಯಾವುದೇ ಒಂದು ವಿಷ್ಣು ರೆಸ್ಟೋರೆಂಟ್ ಅಂತ ಬಂದ್ರಿ, ಇಲ್ಲಿ ಒಳಗೆ ಹೋದಾಗೇ ಭಾಳ ಒಂದು ವಿಶೇಷವಾದ ಒಂದು ವ್ಯವಸ್ಥೆ. ಅಂದರೆ ನೋಡಿ, ಕೆಳಗೆ ಕೂತು ನೀವು ಊಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಇಲ್ಲಿ ಸಣ್ಣ ಸಣ್ಣ ಬೆಡ್ಡು, ಕುಷನ್ನು ನೋಡಿ. ಈ ಥರ ನೀವು ಕೆಳಗೆ ಕೂತು ಕೂಡ ಊಟ ಅಥವಾ ಬೇಕಾಗಿದೆ ಏನಾದರೂ ತೊಗೊಂಡು ತಿನ್ಬೋದು. ಇವಾಗ ಯಾರಿಲ್ಲ ನೋಡಿ, ಖಾಲಿ ಖಾಲಿ ಇದೆ. ಬಟ್ ವ್ಯವಸ್ಥೆ ನೋಡಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಒಂದು ಕೆಳಗೆ ಕೂತ್ಕೊಂಡು ಊಟ ಮಾಡುವಂಥ ವ್ಯವಸ್ಥೆ. ಚೆನ್ನಾಗಿದೆ ಅಲ್ವಾ? ನಾವು ಸದ್ಯಕ್ಕೆ ಮೇಲೇ ಕೂರ್ತಾ ಇದ್ದೀವಿ. ಸೂಸ್ ಬಿಚ್ಚೋದು ಕಷ್ಟ ಅಂತ, ಅದಕ್ಕೋಸ್ಕರ ಅಷ್ಟೆ. ಫ್ರೆಂಡ್ಸ್, ಇದೇ ಹೋಟೆಲ್ಲಿ ನಾವು ನೋಡಿ ನಾನು ತಿಂತಾಯಿದ್ದೀನಿ. ಸೌತ್ ಇಂಡಿಯನ್ ಥಾಲಿ ತೊಗೊಂಡೆ. ಇವನು ಆ್ಯಸ್ ಯೂಶುವಲ್ ಮಸಾಲೆ ದೋಸೆ ತೊಗೊಂಡಿದ್ದಾನೆ. ಬಟ್ ಟೇಸ್ಟ್ ತುಂಬ ಡಿಫ್ರೆಂಟಾಗಿದೆ, ಭಾಳ ಚೆನ್ನಾಗಿದೆ.